ಹಾಯ್, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ಮಾಡುವಂಥ ರೆಸಿಪಿ ಇದು ನನಗೆ ತುಂಬಾ ರಿಕ್ವೆಸ್ಟ್ ಬಂದಂತಹ ರೆಸಿಪಿ. ಅದು ಉಪ್ಪು ನೀರಲ್ಲಿ ನೆನೆಸಿಟ್ಟ ಬಂಗುಡೆ, ಅದರದ್ದು ನಾವು ಪುಳಿ ಮುಂಚಿ ಮಾಡೋದು. ಇದು ಉಪ್ಪು ನೀರಲ್ಲಿ ಹಾಕಿಟ್ಟ ಬಂಗುಡೆ ಅಂದರೆ ಅದರ ಸ್ಪೆಷಾಲಿಟಿ ಏನಂದರೆ, ಸ್ಪೆಷಲ್ ಮಳೆಗಾಲದಲ್ಲಿ ನಮಗೆ ಮೀನು ಸಿಕ್ಕುವುದಿಲ್ಲ, ಆಗ ಏನು ಪದಾರ್ಥ ಮಾಡೋದಂದ್ರೆ ಯೋಚನೆ ಬರ್ತದೆ ನಮಗೆ. ಆ ಟೈಮ್ಗೆ ಈ ಮೀನನ್ನು ನಾವು ಬಂಗುಡೆ ಮೀನನ್ನು ಅಥವಾ ಬೇರೆ ಮೀನು ಸಹ ಇರ್ಬೋದು, ಅದನ್ನು ನಾವು ಉಪ್ಪಲ್ಲಿ ಹಾಕಿ ನೆನೆಸಿಡ್ತೇವೆ. ಇದು 5-6 ಮಂತ್ ನಾವು ಇದನ್ನು ಪ್ರಿಸರ್ವ್ ಮಾಡಿ ಇಡ್ಬೋದು, ಹಾಳಾಗೋದಿಲ್ಲ. ಯಾವಾಗ ಬೇಕು ನಮಗೆ ಆಗ ಅದು ಉಪ್ಪು ನೀರಿಂದ ತೆಗೆದು ನಾವು ಅದರದ್ದು ಪುಳಿ ಮುಂಚಿ ಮಾಡ್ತೇವೆ. ಸೊ ಈ ರೆಸಿಪಿ ತುಂಬಾ ರುಚಿಯಾದಂಥ ರೆಸಿಪಿ. ನೀವೆಲ್ಲರೂ ಟ್ರೈ ಮಾಡಿ ನನಗೆ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಕೊಡಿ. ಹಾಗಾದರೆ ಬನ್ನಿ ಶುರು ಮಾಡೋಣ. ಬಂಗುಡೆ ಪುಳಿ ಮುಂಚಿ ಮಾಡಲು ಬೇಕಾದ ಇಂಗ್ರೀಡಿಯೆಂಟ್ಸ್: ಬ್ಯಾಡಗೆ ಮೆಣಸು, ಡ್ರೈ ರೆಡ್ ಚಿಲ್ಲಿ 30, ಅದನ್ನು ಡ್ರೈ ಫ್ರೈ ಮಾಡಿ ಇಟ್ಕೊಂಡಿದ್ದೇವೆ ಆಲ್ರೆಡಿ. ಹುಣಸೆ ಹಣ್ಣು, ಟ್ಯಾಮ್ರಿಂಡ್ 1.5 ಲಿಂಬೆ ಗಾತ್ರದಷ್ಟು, ಶುಂಠಿ ಜಿಂಜರ್ 1 ಇಂಚ್ ಅದನ್ನು ಸಣ್ಣ ಕಟ್ ಮಾಡಿ ಇಟ್ಕೊಳ್ಬೇಕು. ಹಸಿಮೆಣಸು, ಗ್ರೀನ್ ಚಿಲ್ಲಿ 4, 1 ಮೀಡಿಯಂ ಸೈಜ್ ಈರುಳ್ಳಿ ಆನಿಯನ್, 6 ಎಸಳು ಗಾರ್ಲಿಕ್ ಬೆಳ್ಳುಳ್ಳಿ, 1/4 ಸ್ಪೂನ್ ಓಮ ಅಜ್ವೈನ್, 1/4 ಸ್ಪೂನ್ ಮೇಥಿ ಸೀಡ್ಸ್ ಮೆಂತೆ, ಅದನ್ನು ಸಹ ನಾವು ಎರಡನ್ನು ಡ್ರೈ ಫ್ರೈ ಮಾಡಿಟ್ಕೊಂಡಿದ್ದೇವೆ. ಅರ್ಧ ಟೀ ಸ್ಪೂನ್ ಸಾಸಿವೆ ಮಸ್ಟರ್ಡ್ ಸೀಡ್ಸ್, ಅರ್ಧ ಟೀ ಸ್ಪೂನ್ ಜೀರಾ ಸೀಡ್ಸ್ ಜೀರಿಗೆ, ಅದನ್ನು ಸಹ ನಾವು ಡ್ರೈ ಫ್ರೈ ಮಾಡಿಟ್ಕೊಂಡಿದ್ದೇವೆ. ಕೊರಿಯಾಂಡರ್ ಸೀಡ್ ಕೊತ್ತಂಬರಿ ಬೀಜ, ಅದಕ್ಕೆ ಸ್ವಲ್ಪ ಒಗ್ಗರಣೆ ಸೊಪ್ಪು ಸೇರಿಸಿ ಅದನ್ನು ಸಹ ನಾವು ಫ್ರೈ ಮಾಡಿಟ್ಕೊಂಡಿದ್ದೇವೆ. ಚಿಟಕಿಯಷ್ಟು ಅರಶಿನ ಪೌಡರ್, ಟರ್ಮರಿಕ್ ಪೌಡರ್. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ನಮಗೆ ಇವತ್ತು ಬಂಗುಡೆ ಪುಳಿ ಮುಂಚಿ ಮಾಡಲು ಬೇಕಾಗಿದೆ. ಉಪ್ಪಿನಲ್ಲಿ ಹಾಕಿಡುವ ಮೀನು ಬಂಗುಡೆ. ಮೊದಲಿಗೆ ಇದನ್ನು ಕ್ಲೀನ್ ಮಾಡಬೇಕು. ಮೀನನ್ನು ಸಿಗಿಬೇಕು ಈ ರೀತಿ. ನೋಡಿ ಇಲ್ಲಿ ಈ ರೀತಿ. ಈಗಿನ ಎಲ್ಲ ಮೀನಿಗೆ ನಾವು ಮಾಡ್ತಾ ಹೋಗುವ ಒಂದೊಂದಾಗಿ. ಮೊಟ್ಟೆ ಸಹ ಉಂಟಾರೆ, ಮೊಟ್ಟೆ ಯೂಸ್ ಮಾಡೋದಿಲ್ಲ ಇಲ್ಲಿ ನಾವು. ನಮ್ಮ ಸಿಗಿದ ಮೀನು ರೆಡಿ. ಅದನ್ನು ನೀರಲ್ಲಿ ತೊಳೆದು ಕ್ಲೀನ್ ಮಾಡಿ ಎಲ್ಲ ಇಟ್ಕೊಂಡಿದ್ದೇವೆ. ಈಗ ಇದಕ್ಕೆ ಉಪ್ಪು ಸೇರಿಸುವ. ಕಲ್ಲುಪ್ಪು ಯೂಸ್ ಮಾಡೋದು ನಾವಿಲ್ಲಿ. ಇದನ್ನೊಂದು ಡಬ್ಬೆಯಲ್ಲಿ ಹಾಕಿ ಹೀಗಿಡಬೇಕು. ಇದೀಗ ಇವತ್ತು ಹಾಕಿಟ್ರೆ ನಾವು ನಾಳೆ ತೆಗೆದಿದ್ದು ಪುಳಿ ಮುಂಚಿ ಮಾಡ್ಬೋದು. ಅಥವಾ ಇದನ್ನು 5-6 ತಿಂಗಳ ತನಕ ಸಹ ಹೀಗೇನೆ ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಸಹ ಇಡ್ಬೋದು. ಯಾವಾಗಾದ್ರೂ ನಮಗೆ ಪಲ್ಯ ಮಾಡಲಿಕ್ಕೆ ಏನು ಇಲ್ಲ ಇದ್ದಾಗ ಇದನ್ನು ತೆಗೆದು ನಾವು ಪದಾರ್ಥ ಮಾಡ್ಬೋದು.
ಸ್ಪೆಷಲಿ ಇದನ್ನು ಮಳೆಗಾಲ ಟೈಮ್ಗೆ ನಾವು ಜಾಸ್ತಿಯಾಗಿ ಮಾಡ್ತೇವೆ. ಮೀನು ಬರುವುದಿಲ್ಲ ಮಳೆಗಾಲ ಟೈಮ್ಗೆ. ಆ ಟೈಮ್ಗೆ ನಾವು ಹೀಗೆ ಮಾಡಿಟ್ಟು ಯಾವಾಗ ಬೇಕಾಗ ನಾವು ಇದನ್ನು ತೆಗೆದು ಪದಾರ್ಥ ಮಾಡ್ಬೋದು. ಎಲ್ಲ ಮೀನಿಗೆ ಉಪ್ಪು ಸೇರಿಸಿ ಆಯಿತು. ಈಗ ಹೀಗೆ ನಾವು ಬಾಯಿ ಮುಚ್ಚಿದನ್ನು ಇಟ್ಟು ಬಿಡುವ. ಈಗ ನಾವು ಮೀನನ್ನು ಉಪ್ಪಲ್ಲಿ ಹಾಕಿ 5 ದಿವಸ ಆಯಿತು. ಈಗ ನಾವು ತೆಗೆದಿದ್ದನ್ನು ನೀರಲ್ಲಿ 2 ಗಂಟೆ ನೆನೆಸಿಡ್ಬೇಕು. ಅದರ ಉಪ್ಪಿನ ಅಂಶ ಎಲ್ಲ ಹೋಗ್ಬೇಕು. ಆನಂತರ ನಾವು ಬಂಗುಡೆ ಪುಳಿ ಮುಂಚಿ ಮಾಡುವ. ಇದು ಮಿನಿಮಮ್ 2 ಗಂಟೆ ಆದರೂ ನಾವು ಒಳ್ಳೆ ನೀರಲ್ಲಿ ನೆನೆಸಿಡ್ಬೇಕು. ಇಲ್ಲದ್ರೆ ಉಪ್ಪಲ್ಲಿ ತಿನ್ನಲಿಕ್ಕೆ ಆಗೋದಿಲ್ಲ, ತುಂಬ ಉಪ್ಪಿರ್ತದೆ. ಅದಕ್ಕೋಸ್ಕರ ನಾವೀಗ 2 ಗಂಟೆ ನೆನೆಸಿಡ್ತೇವೆ. ಈಗ ನಾವು ಮಸಾಲ ರುಬ್ಕೊಳ್ಳುವ. ಅದ ಮಿಕ್ಸಿ ಜಾರಿಗೆ ಮೆಣಸು, ಒಣಮೆಣಸು, ಕೊತ್ತಂಬರಿ, ಓಮ ಮೆಂತೆ, ಅಜ್ವೈನ್ ಮತ್ತು ಮೇಥಿ ಸೀಡ್ಸ್, ಸಾಸಿವೆ, ಜೀರಿಗೆ, ಮಸ್ಟರ್ಡ್ ಮತ್ತು ಜೀರಾ ಸೀಡ್ಸ್, ಬೆಳ್ಳುಳ್ಳಿ, ಈರುಳ್ಳಿ, ಟ್ಯಾಮ್ರಿನ್ ಹುಣಸೆ ಹಣ್ಣು, ಅರಶಿನ ಟರ್ಮರಿಕ್ ಪೌಡರ್. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ಗೆ ಸ್ವಲ್ಪ ನಾವು ನೀರು ಸೇರಿಸಿ ಇದನ್ನು ನುಣ್ಣಕ್ಕೆ ರುಬ್ಕೊಂಡು ಇಟ್ಕೊಳ್ಬೇಕು. ಫೈನ್ ಪೇಸ್ಟ್ ಮಾಡಬೇಕು. ನೀರು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮ್ಮದು ಮಸಾಲೆ ರೆಡಿ ಆಯಿತು. ಹೀಗೆ ಇಷ್ಟು ಫೈನ್ ಪೇಸ್ಟ್ ಆಗಿರಬೇಕು. ನಮ್ಮ ಅರ್ತನ್ ಪಾಟ್ ಮಣ್ಣಿನ ಮಡಿಕೆ ಬಿಸಿಯಾಗಿದೆ. 2 ಟೇಬಲ್ ಸ್ಪೂನ್ ತೆಂಗಿನೆಣ್ಣೆ ಹಾಕಿದ್ದೇವೆ. ತೆಂಗಿನೆಣ್ಣೆ ಬಿಸಿಯಾದ ನಂತರ ಒಗ್ಗರಣೆ ಸೊಪ್ಪು ಸ್ವಲ್ಪ 2 ಕಡ್ಡಿಯಷ್ಟು, ಅದು ಸ್ವಲ್ಪ ಫ್ರೈ ಆದ ನಂತರ 1 ಮೀಡಿಯಮ್ ಸೈಜ್ ಆನಿಯನ್, ಈರುಳ್ಳಿ, ಅದು ಸಹ ಎಣ್ಣೆಯಲ್ಲಿ ಸ್ವಲ್ಪ ಲೈಟ್ ಫ್ರೈ ಆಗಲಿ. ತೆಂಗಿನೆಣ್ಣೆಯಲ್ಲಿ ಸಾಕು ಈರುಳ್ಳಿ ಫ್ರೈ ಆದದ್ದು. ಈಗ ನೆಕ್ಸ್ಟ್ ನಾವು ಇದಕ್ಕೆ ಹಸಿಮೆಣಸು ಮತ್ತು ಶುಂಠಿ ಸೇರಿ ಸ್ವಲ್ಪ ಫ್ರೈ ಮಾಡಿಕೊಳ್ಳುವ ಒಗ್ಗರಣೆಯಲ್ಲಿ. ಸಾಕು ಫ್ರೈ ಆದಾಗ ನೆಕ್ಸ್ಟ್ 1 ಸಣ್ಣ ಸೈಜ್ನದ್ದು ಟೊಮ್ಯಾಟೊ, ಇದು ಸಹ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಲಿ. ಇಲ್ಲಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪು ಮೀನಲ್ಲಿ ಉಪ್ಪು ಉಂಟು, ಅದಕ್ಕೆ ಇಲ್ಲಿ ನಾವು ಸ್ವಲ್ಪ ಹಾಕ್ತೇವೆ ಉಪ್ಪು. ಸಾಕು, ಟೊಮೆಟೊ ಫ್ರೈ ಸಾಕು. ಈಗ ನಾವು ರುಬ್ಕೊಂಡಿಟ್ಟಂಥ ಮಸಾಲವನ್ನು ಸೇರಿಸುವ. ಸ್ವಲ್ಪ ನೀರು ಹಾಕಿ ಅದನ್ನು ಸಹ ಹಾಕಿಬಿಡಿ ಇದಕ್ಕೆ. ಜಾಸ್ತಿ ನೀರು ಬೇಡ, ಇಲ್ಲಿ ಗಸಿ ಗಸಿ ಇರಬೇಕು ಪುಳಿ ಮುಂಚಿ. ಈಗ ಇದನ್ನು ಮಿಕ್ಸ್ ಮಾಡಿ ನಾವು ಬಾಯಿ ಮುಚ್ಚಿ ಕುದಿಲಿಕ್ಕೆ ಬಿಡುವ. ಮಸಾಲೆ ಫುಲ್ ಕುದಿಬೇಕು ಕಂಪ್ಲೀಟ್. ಫ್ಲೇಮ್ ಹೈಯಲ್ಲಿ ಇಟ್ಕೊಂಡು ನಾವು ಕುದಿಲಿಕ್ಕೆ ಬಿಡುವ. ಈಗ ನಮ್ಮ ಮಸಾಲೆ ಕುದಿದಿದೆ, ನೋಡ್ಬೋದು ಇಲ್ಲಿ ಕುದಿ ಬರ್ತಾ ಉಂಟು. ಈಗ ಇದಕ್ಕೆ ನಾವು ಕ್ಲೀನ್ ಮಾಡಿ ಇಟ್ಕೊಂಡಂಥ ಮೀನನ್ನು ಸೇರಿಸುವ.
ಮಿಕ್ಸ್ ಮಾಡುವ. ನಿಧಾನಕ್ಕೆ ಮಿಕ್ಸ್ ಮಾಡಿ, ಮೀನು ಪುಡಿ ಆಗ್ತದೆ. ಈಗ ಇದನ್ನು ಮೀಡಿಯಂ ಫ್ಲೇಮಲ್ಲಿ ನಾವು ಬಾಯಿ ಮುಚ್ಚಿ 5ರಿಂದ 7 ಮಿನಿಟ್ ಬೇಯಲಿಕ್ಕೆ ಬಿಡುವ. ಅಲ್ಲಿಗೆ ನಮ್ಮದು ಬಂಗುಡೆ ಪುಳಿ ಮುಂಚಿ ರೆಡಿ. ಇದಕ್ಕೆ ಸ್ಪೂನ್ ಹಾಕಬೇಡಿ, ಹೀಗೆ ಬಟ್ಟೆ ಹಿಡ್ಕೊಂಡು ಸ್ವಲ್ಪ ತಿರುಗಿಸಿ. ಸ್ಪೂನ್ ಹಾಕಿದರೆ ಮೀನು ಪುಡಿ ಆಗ್ತದೆ. ಬಾಯಿ ಮುಚ್ಚಿ ಇನ್ನು ವಾಪಸ್ 2 ಮಿನಿಟ್ ಬೆಂದರೆ ಸಾಕು. ನಮ್ಮ ಬಂಗುಡೆ ಪುಳಿ ಮುಂಚಿ ರೆಡಿಯಾಗಿದೆ. ಈ ರೆಸಿಪಿ ತುಂಬಾ ಟೇಸ್ಟಿಯಾಗಿರ್ತದೆ. ಯಾಕೆಂದರೆ ಮೀನನ್ನು ನಾವು ಉಪ್ಪಲ್ಲಿ ನೆನೆಸಿಟ್ಟು ಆನಂತರ ಇದು 5 ದಿವಸ ನಂತರ ಅದರಲ್ಲಿ ತೆಗೆದು ನಾವು ಪುಳಿ ಮುಂಚಿ ಮಾಡಿದ್ದು. ಸೊ ಈ ರೀತಿ ನೀವು ಟ್ರೈ ಮಾಡಿ, ಟೇಸ್ಟ್ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಕೊಡಿ. ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಮ್ಮೆಲ್ಲರ ಭೇಟಿ ಶೀಘ್ರದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.